ನಾವು ಪ್ರತಿದಿನ ಮದ್ಯಪಾನ ಮಾಡ್ತಾ ಇದ್ರೆ ನಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಸತ್ಯ. ನಾವು ಪ್ರತಿದಿನ ಆಲ್ಕೋಹಾಲ್ ತಗೊಂತಾ ಇದ್ರೆ ನಮ್ಮ ಲಿವರ್ ಡ್ಯಾಮೇಜ್ ಆಗೋಂಥದ್ದು ಸತ್ಯ. ಬಟ್ ಇದಕ್ಕಿಂತ ಇನ್ನೊಂದು ದೊಡ್ಡ ಸತ್ಯ ಏನಂತ ಅಂದ್ರೆ, ನಾವು ಪ್ರತಿದಿನ ತಗೊಳ್ತಕ್ಕಂಥ ಕೆಲವು ಮಾತ್ರೆಗಳು ಈ ಮದ್ಯಪಾನ ಏನ್ ತೊಂದರೆ ಮಾಡುತ್ತಲ್ಲ ಅದಕ್ಕಿಂತ 10ರಷ್ಟು ಜಾಸ್ತಿ ತೊಂದರೆ ಮಾಡ್ತಾವ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಅಪಾಯಕಾರಿ. ನೋಡಿ, ಈಗ ಮದ್ಯಪಾನ ಅನ್ನೋದು ಲಿವರ್ಗೆ ಅಷ್ಟೇ ತೊಂದರೆ ಕೊಡುತ್ತೆ ಅನ್ನೋದಾದ್ರೆ, ನಾವು ತಗೊಳ್ತಕ್ಕಂಥ ಕೆಲವು ಮಾತ್ರೆಗಳು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ, ಪ್ರತಿಯೊಂದು ಆರ್ಗನ್ಗೂ ಕೂಡ ತೊಂದರೆ ಮಾಡುತ್ತೆ. ಏನೇ ಯಾವ ಮಾತ್ರೆಗಳು ಅಂತ ನೋಡೋಣ. ಈಗ ನೋಡಿ, ನಾವು ಸಾಮಾನ್ಯವಾಗಿ ಮೈಕೈ ನೋವು, ತಲೆನೋವು, ಸ್ವಲ್ಪ ಸೊಂಟ ನೋವು ಅಥವಾ ಸ್ವಲ್ಪ ಮಂಡಿ ನೋವು ಅಂತ ಇದ್ರು ಕೂಡ ಏನ್ ಮಾಡ್ತೀವಿ, ಅದು ಸಾಮಾನ್ಯವಾದ ಕಂಪ್ಲೇಂಟು. ಇದಕ್ಕೆ ಪ್ರತಿದಿನ ನಾವು ಮಾತ್ರೆಗಳನ್ನ ತಗೊಂತಾ ಇರ್ತೀವಿ. ಏನು, ಯಾವ ಮಾತ್ರೆಗಳು? ಪೇನ್ ಕಿಲ್ಲರ್ಸ್ ಅಂತ ತಗೊಂತಾ ಇರ್ತೀವಿ. ನೋವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಮಾತ್ರೆಗಳನ್ನ ನುಂಗ್ತಾ ಇರ್ತೀವಿ. ನೋಡಿ, ಇದು ಆಲ್ಮೋಸ್ಟ್ ಪ್ರತಿಯೊಬ್ಬರು ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ನೋವಿನ ಮಾತ್ರೆಗಳಿಗೆ ಪ್ರತಿಯೊಬ್ಬರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಯಾವ ಮಟ್ಟಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ, ನೋವಿನ ಮಾತ್ರೆಗಳನ್ನ ತಗೊಳ್ಳಿಲ್ಲ ಅಂತಂದ್ರೆ, ಸರ್ ನನಗೆ ಕೆಲಸನೇ ಮಾಡಕ್ಕಾಗಲ್ಲ, ನಾನು ಇವತ್ತು ಕೆಲಸ ಮಾಡಬೇಕು ಅಂತಂದ್ರೆ ನಾನು ನೋವಿನ ಮಾತ್ರೆಯನ್ನ ನುಂಗಲೇಬೇಕು ಅನ್ನೋ ಮಟ್ಟಕ್ಕೆ ಒಂದು ಅಡಿಕ್ಷನ್ ಈ ನೋವಿನ ಮಾತ್ರೆಗಳಿಗೆ ಜನಕ್ಕೆ ಬಂದ್ಬಿಟ್ಟಿದೆ. ಸರಿ ಸರ್, ಹಾಗಿದ್ರೆ ಯಾಕೆ ನೋವಿನ ಮಾತ್ರೆ ಡೈಲಿ ತಗೋಬಾರ್ದಾ? ಈ ತಗೊಳ್ಳೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಟಾಲರೆನ್ಸ್ ಅಂತ ಬರುತ್ತೆ. ಈಗ ನಾನು ನೋವಿನ ಮಾತ್ರೆ ಇವತ್ತು ತಗೊಂಡು